ಒಂದು ಕುಟುಂಬದಾಗ ನೋಡವ್ವ ಹೆಣ್ಣಿನ ಬೆಲೆ ಹೆಂಗಿರ್ತಾವ ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಹೆಣ್ಮಕ್ಳದು ಒಂದು ಕುಟುಂಬದಾಗ 7 ಮಂದಿ ಅಣ್ಣ ತಮ್ಮಂದಿರು, ಒಬ್ಬಾಕಿ ಹೆಣ್ಮಗಳು, ಒಬ್ಬಾಕಿನ ಹೆಣ್ಮಗಳು ಬೆಳಕಿ. ಆ ಒಬ್ಬಾಕಿ ಚಂದ ಕೇಳ್ರಿ, ಕುಂತು ಕೇಳ್ಬೇಕಾದ್ರೆ ಚಂದ ಕೇಳ್ರಿ. ಒಬ್ಬಾಕಿ ಹೆಣ್ಮಗಳು ಏನು ಮಾಡ್ದಳಕಿ ಗೊತ್ತು? ಆಕಿನೂ ಒಂದು ಹೊಟ್ಟೆ ಲೆವೆಲ್ ನೋಡಿ ಕೊಟ್ರಾಕಿ. ಕೊಡೋದು 7 ಮಂದಿ ಅಣ್ಣ ತಮ್ಮಂದಿರ ಲಗ್ನ ಆಯಿತು, ಆಕಿನ ಲಗ್ನ ಆಯಿತು. ಲಗ್ನ ಆಗಿದ ನಂತರ ಗಂಡ ಮನೆಗೆ ಹೋದಳು. ಹೋಗಿದ ಮೇಲೆ ಏನಾಯ್ತಲ್ಲಿ? ತವ್ರ ಮನೆ ಚಂದ ಭರ್ಜರಿ ಇತ್ತು. ತವ್ರ ಮನೆ ಚಂದ ನಡೆದ ಮನೆ ಇತ್ತು ತವ್ರ ಮನೆ. ಅದಕ್ಕೆ ತಂಗಿಗೆ ಒಟ್ಟೆ ಅವ್ರನ್ನೂ ಲೆಕ್ಕಕ್ಕೆ ನೋಡಿ ಕೊಟ್ಟಿರು. ಕೊಟ್ರೂ ಒಂದು ಸ್ವಲ್ಪ ಹೆಚ್ಚು ಕಮ್ಮ ಆಯ್ತಲ್ಲಿ. ತಂಗಿಗೆ ಬಡತನ ಬಂತು. 5-6 ಮಕ್ಕಳು ಹುಟ್ಟು, ಗಂಡ ಮಾಡ್ಲಾರ್ದವ, ಓದಿದ ಮನುಷ್ಯ. ಬಡತನ ಬಂದಾಗ ಏನು ಮಾಡಿದಳು ಗೊತ್ತು? ಗಂಡ ಅಂದ, ನೋಡಿ ಮತ್ತು ನಿಂತವ್ರ ಮನೆ ಇದ್ದವ್ರ ಏನಾರ ನಮಗೆ ಸ್ವಲ್ಪ ಆಸರೆ ಆತಾರೇನೋ ಅಂತ ಕೇಳಿ. ನೋಡ್ರಿ, ಎಲ್ಲ ಈಗ ತಾಯಿ ಇಲ್ಲ, ತಂದೆ ಇಲ್ಲ, ಅಣ್ಣನ ಹೆಂಡ್ರ ಏನಂತಾರೋ ಏನಿಲ್ಲೋ ಅಂತ ಹೆಣ್ಮಗಳು ಹಿಸ್ಕೊಂಡ್ರು. ಆಕಿನ ಹೆಸರು ಸಂಗೀತಾಬಾಯಿ, ಸಂಗಮ್ಮ ಅಂತೇಳಿ ಆಕಿನ ಹೆಸರು. ನಾವು ಮಗಲ ಇದಾಗ ಸಂಗಮ್ಮ ಅಂತ ಕರಿತೇವೆ, ನೀವು ಸಂಗೀತ ಅಂತ ಕರಿತೀರಿ. ಆಕಿ ಹೆಂಗೆ ಮಾಡಬೇಕು ಅಂತ ಕೇಳಿ. ನೋಡಾರ ಹೋಗು ಒಂದು ಸಲ, ನೋಡಾರ ನಿಮ್ಮ ಅಣ್ಣವ್ರ ಮನೆಗೆ, ನೋಡಾರ ಏನಂತಾರ ಅಂತ ಕೇಳಿ. ಯಾಕಾಗಲ್ಲ ಯಾಕಂತೇಳಿ 4-5 ಮಕ್ಕಳಿದ್ದು, ಮಕ್ಕಳಿಗೆ ತೊಗೊಂಡು ಅಣ್ಣವ್ರ ಮನೆಗೆ ಹೋದವು. ಅಣ್ಣವ್ರ ಮನೆಗೆ ಹೋದಾಗ ಅತಿಗಿದೇರಿದ್ರು ಮನ್ಯಾಗ. ಬಂತು ನೋಡವ ಕೆಟ್ಟು, ಇತ್ತೇನೋ ಎಲ್ಲ ತಿಂತು, ಇಷ್ಟು ಏನು ಕುಂತು, ಈಗ ನಮ್ಮ ಮನೆ ದರಿದ್ರ ತಂತರ್ಲಾಗ ಬಂತು ಅಂದರು ಒಬ್ಬಾಕಿ. ಮತ್ತೊಬ್ಬಾಕಿ ಏನಂದಳು? ಹೊಸು ಮಕ್ಕಳು ತೊಗೊಂಡು ಬಂದದ್ದು, ಏವ ಹೆಂಗೆ ಮಾಡಬೇಕು ಅಂತ ಒಬ್ಬೇಕಂದಳು. ಮತ್ತೊಬ್ಬಾಕಿ ಏನಂದಳು? ಅಲ್ಲಿ ಬಾಯಿ ಮೇಲೆ ನಮ್ಮ ಹಳ್ಳಿ ಗಿಡದ ಬಾಯಿ ಮನೆಯಾಗಿರ್ತಾವಮ್ಮ, ಆ ಪೌರಿಗೆ ಅಂತಿರ್ತಾವೆ, ಶೀದವು ಪೌರಿಗೆ ಅಂತಿರ್ತಾವೆ. ಅಲ್ಲಿ ಪೌರಿಗೆ ಇಟ್ಟಿನಿ, ಸೇದ್ಕೊಂಡು ಕಾಲು ತೊಳ್ಕೊ ಅಂದರು. ಅಲ್ಲಿ ಪರಿಸ್ಥಿತಿ ಬಾಗಿಲ್ಲ, ತಾಯಿ ಇಲ್ಲದ ತವ್ರ ಮನೆಗೆ ಹೋದ್ರೆ ನೀರಿಲ್ಲದ ಬಾಯಿಗೆ ಹೋದಂಗೆ. ಯಾವಾಗ ಅಂತಾರಂದ್ರೆ ಅಲ್ಲಿ ಅಂತ ಹೇಳಂದ. ಬಂದಳು, ಕಾಲು ತೊಳ್ಕೊಂಡಳು, ಕುಂತಳು. ಅವ್ರೂ ಅಲ್ಲಿಲ್ಲ, ತಿನ್ನೂ ಅಲ್ಲಿಲ್ಲ, ನೀರು ಕುಡಿಯಲಿಲ್ಲ. ಮಕ್ಕಳಿಗೆ ಹಸು ಅಂದ್ರೆ ಹಸು ಆಗಿವು, ಬಡ್ದಾಡ್ಲತ್ತು ಮಕ್ಕಳು. 5:30 ಆಯಿತು. ಅವಾಗ ಒಬ್ಬ ಅಣ್ಣ ಬಂದ. ಯಾವಾಗ ಬಂದೆವ ತಂಗಿ ಅಂದ. ಈಗೇ ಬಂದೀನಿ ಅಣ್ಣ ಅಂದರು. ತಂಗಿ ಬಂದಾಳೇನು, ಚಾ ಮಾಡಿದ್ರೆ ಏನು, ಊಟಕ್ಕೆ ಕೊಟ್ಟರೆ ಏನು ಮಾಡಿದ್ರೆ ಅಂದ್ರೆ ಮಾಡೀವೆಲ್ಲ ಅಂದರು. ತಂಗಿ ಮಾಡ್ಯಾರೇನ? ಹ್ಞೂ ಮಾಡ್ಯಾರಣ್ಣ ಅಂದರು. ಏನಂತ ಮಾಡಿಲ್ಲ ಅಂತ ಹೆಂಗೆಲ್ಲ ಬರ್ತದ? ಬರಲ್ಲ, ಮಾಡ್ಯಾರಣ್ಣ ಅಂದರು. ಯಾಕಾಗಲ್ಲ ಯಾಕಂತೇಳಿ ಹೊತ್ತು ಮುಣಿಗೆ ತಂಗಿ ಬಂದಾಳ, ಏನರ ಮಾಡ್ರೆ ಶಾವಿಗೆ ಅಕ್ಕಿ ಹಾಕ್ರಿ. ನಮ್ಮ ಕಡೆ ಶಾವಿಗೆ ಅಕ್ಕಿ ಅಂತೀವಿ ರೀ, ನೀವು ಮ್ಯಾಗಿ ಅಂತೀರಿ, ನಮ್ಮಲ್ಲಿ ಶಾವಿಗೆ ಅಕ್ಕಿ ಅಂತೀವಿ. ಶಾವಿಗೆ ಅಕ್ಕಿ ಹಾಕ್ರಿ, ಹಪ್ಪಳ ಆದಷ್ಟು ಕರೀರಿ, ತಂಗಿ ಬಂದಾಳ. ಯಾಕಾಗಲ್ಲ ಯಾಕಂದರು. ಹಪ್ಪಳ ಕರೆದ್ರೆ ಶಾವಿಗೆ ಹಾಕೋರು, ಅಕ್ಕಿ ಹಾಕೋರು, ಎಲ್ಲ ಹಾಕಿ ಗಣದೇರಿಗೆ ಉಣಿಸೋರು. ನಮ್ಮ ಸರಿ ಬಾ ತಂಗಿ ಅಂದರು. ಇದಣ್ಣ ವೈನಿದೇರು ಗೂಡು ಉಣ್ತೀನಿ, ನಿಮ್ಮ ಸರಿ ನೀವು ಉಣ್ರಿ ಅಂದರು. ಅವ್ರ ಪೂರ್ತಕ್ಕೆ ಶಾವಿಗೆ ಅಕ್ಕಿ ಹಾಕಿರೋ, ಗಂಡದೇರು ಪೂರ್ತಕ್ಕೆ ಹಾಕಿರು. ಅವ್ರು ಉಂಡು ಹರ್ಯಕ್ಕೆ ಹೋದರು. ಹರ್ಯಕ್ಕೆ ಹೋಗಿದ ಮೇಲೆ ಇಕ್ಕಿಗೆ ಒಂದು ಸೇರು ಹಿಟ್ಟು ಕಲಸ್ರು, ಅಂಬಲಿ ಮಾಡಿದ್ರು. ನಮ್ಮಲ್ಲಿ ಅಂಬಲಿ ಅಂತೀವಿ ರೀ. ಅಂಬಲಿ ಮಾಡಿದ್ರು. ತೊಂಗುಳ್ದು 3 ದಿನದ ಮಜ್ಜಿಗೆ ಇದ್ದು ಮನ್ಯಾಗ, ಮಜ್ಜಿಗೆ ಹಾಕರು. ಊಟ ಮಾಡ್ದಳದೆ. ಮಕ್ಕಳು ಮರುಗಳು ಎಲ್ಲ ಕಲ್ತು ಊಟ ಮಾಡಿದ್ರು, ಮಕ್ಕೊಂಡ್ರು. ಮುಂಜಾನೆ ಎದ್ದಳು, ಅಣ್ಣ ನಾ ಹೋಗ್ತೀನೀಗ, ನನ್ನ ಗಂಡ ಒಬ್ಬವನ, ಹೋಗ್ತೀನಿ ಮನೆ ಕಡೆ ಅಂದು. ಹೋದ ತಂಗಿ ಅಂದನು. ದೊಡ್ಡ ಕೆಣ್ತಿಗೆ ಹೇಳಿದ್ರು. ಮತ್ತು ಬಟ್ಟೆ ತೊಗೊಂಡು ಹೋಗಿ ದುಕಾನಕ್ಕೆ ಹೋಗಿ ಪರಗಳಿಗೆ ತಂಗಿಗೆ ಸೀರೆ ತೊಗೊಂಡು ಬರ್ರಿ. ಯಾಕಾಗಲ್ಲ ತೋರಿ ರೊಕ್ಕ ಕೊಡ್ರಿ ಅಂದರು. ಒಬ್ಬಾಕಿಗೆ ಹೇಳಿದ್ರು, ಇಷ್ಟು ಜೋಳ ಅದು ಕಟ್ಟು ತಂಗಿಗೆ. ಒಬ್ಬಾಕಿಗೆ ಹೇಳಿದ್ರು. ಒಬ್ಬಾಕಿಗೆ ರೊಟ್ಟಿ ಪಲ್ಯ ಮಾಡಿ ಕಟ್ಟು ಅಂತ ಒಬ್ಬಾಕಿಗೆ ಹೇಳಿದ್ರು.
ಹಿಂಗೆ ಒಬ್ಬೊಬ್ರಿಗೆ ಒಂದೊಂದು ವಯಸ್ಸು. ಒಬ್ಬೇಕು ಹೋಗಿ ಚಂದ ತೆಳ್ಳಗೆ ಕುಳ್ಳು ಬಡ್ದಿರು ಮನ್ಯಾಗ ದೊಡ್ಡ್ಯಾಗ ಹಿತ್ತಲಾಗಂತ ಕುಳ್ಳು ಬಡಿತಾರೆ ನಮ್ಮ ಕಡೆ. ಒಂದು 8-10 ಕುಳ್ಳು ತಂದಳು. ಒಬ್ಬೇಕು ಹೋಗಿ ಚಂದ ಸರಿಯಾಗಿ ಸಣ್ಣ ಉಸುಕಿರ್ತಾರೆ ನಮ್ಮಲ್ಲಿ, ಒಂದು ಅಮ್ಮನ ಆರ್ಸೋರು ಉಸುಕು ಕಟ್ಟಳು. ಒಬ್ಬೇಕು ಹೋಗಿ ಈ ಧೋಬಿ ಮನೆ ಅಂತಿರ್ತಾವೆ ನೋಡ್ರಿ, ಅಗಸರ ಮನೆ ಅಂತೇಳಿ. ನಮ್ಮ ಕಡೆ ಅಗಸರ್ ಅಂತೀವಿ, ನಿಮ್ಮ ಕಡೆ ಇಸ್ತ್ರಿ ಮಾಡೋರ ಮನೆ ಅಂತೀವಿ. ಹಂಗೆ ಹೋಗಿ ಅವ್ರ ಮನ್ಯಾಗ ಹೋಗಿ ಹಳೆ ಸೀರೆಗಳು, ಹಳೆ ಪರವಳಿ ಬಟ್ಟೆ ತಂದರು. ಎಲ್ಲ ಕಟ್ಟರು, ಕಟ್ಟಿ ತೈನತಿ ಮಾಡಿ ಇಟ್ಟರು. ಇಡೋದು ಮತ್ತೈದು ನುಚ್ಚು ಮಾಡಿರು ಉಂಡಳು. ಅದೇ ನುಚ್ಚು ನಡ್ರಿ ಅಂತೇಳಿ ಹೋದರು, ತಯಾರಾಗಿ ಹೋದರು. ಹೋಗೋದು ಒಜ್ಜಿ ಹೊತ್ಕೊಂಡು ಮಕ್ಕಳು ಹೊತ್ಕೊಂಡು ಯಾವ್ದು ರೊಟ್ಟಿ ಗಂಟೆ ಹೊತ್ಕೊಳ್ತು, ರೊಟ್ಟಿ ಅವಂತ ಯಾವುದು ಬಟ್ಟೆನೇ ಹೊತ್ಕೊಳ್ತು, ಯಾವುದು ಉಸುಕು ಹೊತ್ಕೊಳ್ತು. ಹಿಂಗೆ ಹೋದರು. ಮುಂದೆ ಹೋದ್ಮೇಲೆ ಒಂದು 5-6 ಕಿಲೋಮೀಟ್ರ್ ಮೇಲೆ ಒಂದು ಹಳ್ಳ ಇತ್ತು. ಅಮ್ಮ ಊಟ ಮಾಡಾರಿ, ನಮಗೆ ಹಸು ಆಗ್ಯಾವ, ಏನು ಕಟ್ಟ್ಯಾರೋ ಏನೋ. ಏನು ಕಟ್ತಾರೆ ಮಗ, ರೊಟ್ಟಿ ಕಟ್ಟಿರೈತು ಅಂದಳು. ಹೋಗಿ ಕುಂತರು. ಬಿಚ್ಚರು ಕುಳ್ಳದವಳ, ಶಿವ ಕುಳ್ಳವಲ್ಲಪ್ಪ ಅಂದಳು. ಏನು ಮಾಡಬೇಕು, ಬಿಟ್ಟಾಕೊಳು. ಅದು ಆ ಗಂಟು ಬಿಚ್ಚಿ ನೋಡಿದ್ರು ಉಸುಕಿತ್ತು, ಚೆಲ್ದಳು. ಮತ್ತೊಂದು ಗಂಟು ಬಿಚ್ಚಿ ನೋಡಿದ್ರು ಹಳೆ ಬಟ್ಟೆ ಇದ್ದು. ಇರಲಿ ಮಗ, ಹಳೆ ಬಟ್ಟೆ ಇದ್ದರಲ್ಲಿ ಅವೇ ಉಟ್ಕೊಂಬಾರಿ, ಟೈಮ್ ಅದ ನಮಗೆ ಉಟ್ಕೊಂಬಾರಿ ಅಂಥೇಳಿ ಲೆಕ್ಕ ಹಾಕಿ ಕುಂತಳು. ಕುಂತು ಕಡ್ದೋ ಕಷ್ಟ ಬಂತಕ್ಕಿಗೆ ಅಳ್ಳಕತ್ತಳು. ತಾಯಿ ಇಲ್ಲದ ತವ್ರ ಮನೆಗೆ ಹೋದ್ರೆ ನೀರಿಲ್ಲದ ಬಾಯಿಗೆ ಹೋದಂಗಲ್ಲಪ್ಪ. ನನ್ನ ಮಕ್ಕಳು ಹಚ್ತಾರ, ಟೈಮ್ ಬಡತನ ಬಂದ್ರೆ ಹಿಂಗದ. ಹಂಗೆ ಬಡತನ ಬಂದ್ರೆ ಇನ್ನೊಬ್ರ ಮನೆಗೆ ಹೋಗಿಲ್ಲ, ನಾ ಹುಟ್ಟಿದ ಮನೆಗೆ ಹೋದರೆ ನನಗೆ ಹಿಂಗದಲ್ಲ ಅಂಥೇಳಿ ಮನ್ಸಿಗೆ ಅಂದು ಅಳ್ಳಕತ್ತಳು. ಅಳ್ಳತ್ತದು ಅಲ್ಲಿ ಮೀನ ಹಿಡೆ ಜಾಲಗಾರಿತ್ತ. ಯಾಕಮ್ಮ ಅಳ್ಳತ್ತಿದಂದ, ಯಾಕೂ ಇಲ್ರಿ ಮಕ್ಕಳು ಹಸು ಅಲ್ಲತ್ತವ, ನಮ್ಮ ಅತ್ತಿಗಿದೇರು ಅಡಿಗೆ ಹೋಗಿರು, ಅಷ್ಟಾದ್ರೆ ಇಜ್ಜತ್ ಕಳೆದಿಲ್ಲಕ್ಕಿ. ಅಡಿಗೆ ಹೋಗಿರು ಮತ್ತಂದ್ರೆ ರೊಟ್ಟಿ ಕಟ್ತಾರೆ ನಂದು, ಅಡಿಗೆ ಹೋಗಿರು ಕಟ್ಟಿಲ್ಲ, ಪರಗಳು ಹಸು ಅಲ್ಲತ್ತವ್ರಿ. ಹಿಂಗಮ್ಮ ಜರ ನಿಂದರು ಅಂಥೇಳಿ ಆ ಜಾಲಗಾರಲ್ಲಿ ನೀರು ಹುಡುಕಿ ಸೌಂತಿದ ಕಾಯ್ದು ಒಂದು ತೋಟ ಮಾಡಿದ ನೀರಿಂದು. ಆ ಹೋಗಿ ಒಂದು 8-10 ಸೌಂತಿಕಾಯಿ ತಂದ. ಮಕ್ಕಳಿಗೆ ಸೌಂತಿಕಾಯಿ ಕೊಡಮ್ಮ ಅಂದನು. ಸೌಂತಿಕಾಯಿ ತಿಂದರು. ಒಂದು 4-5 ಇಟ್ಟರು. ಅವು ಕಟ್ಕೊಂಡು ಮನೆಗೆ ಬಂದರು. ಮನೆಗೆ ಬಂದ ನಂತರ ಈಗೇನು ಮಾಡಬೇಕು ಅಂಥೇಳಿ ಗಂಡ ಅಂದ, ಏನಾರ ತಂದೇನೆ ಊಟಕ್ಕೆ ಅಂದ. ಹ್ಞೂ ತಂದೇನ್ರಿ ಅಂದಳು. ತಂದು ಕರ ಕೊಯ್ದಳು. ಕೊಯ್ದು ಒಂದು ಗಡಿಗೆ ಹಾಕಳು, ಹೊಸ ಗಡಿಗೆದ ಹಾಕಳು, ಹಾಕಿ ಕುದಿಸ್ಲಾಕಿಟ್ಟು. ಜರ ಕುದಿಸಿ ಎಲ್ಲರೂ ತಿಮ್ಮಾರಿ ಅಂದು ಏನು ಮನ್ಸಿಗೆ ತಿಳ್ಕೊಂಡ್ರಳಕಿ. ತವ್ರ ಮನೆಗೆ ಹೋದ್ರೆ ಹಂಗಾಯ್ತು, ನೆರ್ಮನೆ ಹೊರಮನೆ ಹಿಂಗದ, ಈಗ ಹೆಂಗೆ ಮಾಡಲಿ, ಈಗ ಮಕ್ಕಳು ಮರುಗಳಿಗೆ ಅನ್ನ ಇಲ್ಲದೆ ನಡೆಯಂಗಿಲ್ಲ, ಈಗ ಚಂದ ಅಲ್ಲ ಅಂತೇಳಂದು ಕೊಳ್ಳಾಗ ತಾಳಿ ಇತ್ತು, ಮಂಗಲಸೂತ್ರ. ಆ ಮಂಗಲಸೂತ್ರ ಕೊಟ್ಟು ಒಂದು ದುಕಾನಕ್ಕೆ ಹೋದವು. ನೋಡ್ರಿ ಮತ್ತಂದ್ರೆ ಜರ ನನಗೆ ಮದ್ದು ಕೊಡ್ರಿ ಅಂದರು. ಎದಕ್ಕಮ್ಮ ಅಂತ ಹೆಗ್ಗಣಾಗ್ಯವ್ರಿ ಅಣ್ಣವ್ರೆ, ಮನ್ಯಾಗ ಬಟ್ಟೆ ನಿಂದ್ರೆ ಬಿಡಲು ಬಡತನ ಸಂಸಾರದಾಗ ಹೆಗ್ಗಣಾಗ್ಯಾವ, ಮನ್ಯಾಗ ಕಡಿಲಕತ್ತವ ನೋಡಮ್ಮ, ಹುಷಾರು ಸಂಗಟ ಒಯ್ದು ಹಾಕಂತೇಳಿ ಒಳಗಿನ ಮಾಂಗಲ್ಯ ಕೊಟ್ಟಳು. ಕೊಟ್ಟದು ಮದ್ದು ತಂದು ಸೌಂತಿಕಾಯ್ದಾಗ ಹಾಕಬೇಕಂತ ಬಿಚ್ಚಲತ್ತಳು. ಅವಾಗ ಹೋಗಿ ಗಡಿಗೆ ತೆರೆದು ನೋಡಿದಳು. ಆ ಗಡಿಗೆ ತುಂಬ ಬಂಗಾರ ಆಗಿತ್ತು ಆಕಿನ ಭಾವನಕ್ಕೆ. ಆ ಬಂಗಾರದಾಗ ತೆರೆದು ನೋಡಿದು, ಯಪ್ಪ ಅಂದರು ಮನುಷ್ಯಗೆ. ಅಂದು ಅದು ಮದ್ದು ಒಯ್ದು ಆಪೀಸ್ ಕೊಟ್ಟು ತಾಳಿ ತೊಗೊಂಡು ಮನೆಗೆ ಬಂದಳು. ಮತ್ತು ಬ್ಯಾಡಲ್ಲತ್ತಾರ್ರಿ ನಮ್ಮ ಮನ್ಯಾಗವರು, ಏನಾರು ಆಯ್ತು ಅಂದ್ರೆ ಮತ್ತು ಪರಗಳು ಪುಚ್ಚಗಳು ಹಾಳು ಇದಾಗ್ತದ ಅಂತೇಳಿ ಅಂದಾರ, ತಗೋರಿ ಅಣ್ಣವ್ರಿ ಅಂತ ಕೊಟ್ಟದು ತನ್ನ ಮಂಗಲಸೂತ್ರ ತೊಗೊಂಡು ಹಾಯ್ಕೊಂಡ್ರು. ಮನೆಗೆ ಬಂದಳು. ಮನೆಗೆ ಬರತ್ತಾನೆ, ಏನು ಮಾಡಿದೆ ಅಂದನು. ಹ್ಞೂ ಬರ್ರಿ ಮಾಡೀನಿ ಅಂದಳು. ಕುಂತು ನೋಡ್ರಿ ನಿಮಗೆ ಅಂಜು ಹೇಳಿ ಅಂಜಲಾರ್ದು ಹೇಳಿ ಅಂತ ಕೇಳಿದ್ರು ಗಂಡ. ಯಾಕೆ ಸಂಗಮ್ಮ ಹಂಗೆ ಕಲ್ಲತ್ತಿದ್ವಿ, ನೋಡ್ರಿ ನಂಗೆ ತವ್ರ ಮನೆಗೆ ಹೋದ್ರೆ ಈ ಪರಿ ಮಾಡ್ಯಾರ. ಒಬ್ಬ ಕುಳ್ಳು ಕಟ್ಟಳು, ಒಬ್ಬಾಕಿ ಹಳೆ ಬಟ್ಟೆ ಕಟ್ಟಾಳ, ಒಬ್ಬಾಕಿ ಉಸುಕು ಕಟ್ಟಾಳ, ಮತ್ತು ಮಕ್ಕಳ ಮರಿಗಳಿಗೆ ನಮಗೆ ಗಂಜಿ ಹಾಕ್ಯಾರ, ನುಚ್ಚು ಹಾಕ್ಯಾರ. ಮತ್ತೀಗ ಹಿಂಗೆ ಬಂದು ಮಾಡಿದ್ರೆ ಹಿಂಗೆ ಜಾಲಗಾರ ಮೀನುಗಾರ ಅಣ್ಣ ಹಿಂಗೆ ಕೊಟ್ಟಾನ ತಂದು ನಾವು ಇರಬಾರ್ದು, ಸಾಯ್ಬೇಕಂತ ಲೆಕ್ಕ ಹಾಕಿ ನಾನು ಹೆಂಗೆ ಮಾಡಿದ್ರೆ ಹಿಂಗೆ ಆಗ್ಯದ ನೋಡ್ರಿ
ಅಂದರು. ಇದೇನು ದೊಡ್ಡ ಮಾತಿಲ್ಲ, ಇದು ನಿನ್ನ ಭಾವನಕ್ಕೆ ಸಂಗೀತ, ನಿನ್ನ ಭಾವನಕ್ಕೆ ಆಗ್ಯದಿದೆಯಲ್ಲ, ನೀ ಏನು ಲೆಕ್ಕ ಹಾಕಬೇಡ ಅಂತೇಳಿ ಒಬ್ಬ ಊರಾಗ ಜಾಣ್ರಿ ಇರ್ತಾರೆ ನೋಡ್ರಿ ಹಳ್ಳಿದಾಗ. ಊರಾಗೊಬ್ಬ ಗೌಡ ಅಥವಾ ಕುಲಕರ್ಣಿ ಅಥವಾ ಹಿಂಗೆ ಚೇರ್ಮನ್ ಆಗ್ಯಾರಿ ಅಂಥವ್ರಿಗೆ ಒಬ್ಬಿಬ್ರಿಗೆ ಹೋಗಿ ಕರ್ಕೊಂಡು ಬಂದನು ಗಂಡ. ನೋಡ್ರಪ್ಪ, ನಾಳೆಗೆ ನಮಗೆ ಬಡತನ ಸಂಸಾರ ಅದ, ನಾಳೆಗೆ ಹಂಗೆ ಅಂದಿರಿ ಹಿಂಗೆ ಅಂದಿರಿ, ಹೆಂಗಾಯ್ತು ಅಂತ ಕೇಳಿರಿ. ಉದಾಹರಣೆ ನಾನು ಹೆಂಡ್ತಿ ಹಿಂಗೆ ಮಾಡ್ಯಾಳ, ಹಿಂಗಾಗ್ಯದ, ಇದಕ್ಕೆ ಹ್ಯಾಂಗ ಅಂತ ಕೇಳಿದ್ರು. ಅವ್ರಂದ್ರು, ನೋಡಪ್ಪ ನಿನ್ನ ಹೆಂಡ್ತಿಯನ್ನು ಯಾರ ಮನೆಗೆ ಕದಿಲಕ್ಕೆ ಹೋಗಿಲ್ಲ, ನಿನ್ನ ಹೆಂಡ್ತಿಯನ್ನು ಯಾರ್ದೇನು ಲಪಡಾಸಿಲ್ಲ, ಆಕಿನ ಭಾವನಕ್ಕೆ ಆಗ್ಯದ. ಆದ್ರೆ ಅದು ನಾವೆಲ್ಲರೂ ಒಪ್ಪಿಗದ, ನೀವು ಮಾಡಿ ಉಣ್ರಿ ಅಂತ. ಅದ್ರಾಗ ಒಂದು ತೊಲೆ ಮಾರ್ದಳು, ಒಕ್ಕಲ್ತಾನ ಇಟ್ಟಳು, ಒಂದು ತೊಲೆ ಮಾರ್ದಳು, ಮನೆ ಕಟ್ಸೋಳು, ಹಿಂಗೇನೇನೋ ಮಾಡಿ ಲಕ್ಪತಿ ಅದೊಳಕ್ಕೆ. ಆದಾಗ ಅಲ್ಲಿ ತವ್ರ ಮನೆಗೆ ಬಡತನ ಬಂತೀವ. ಹೆಣ್ಣಿನ ಉಸಿರು ಭಾಳ ಖರಾಬ್ ಇರ್ತದೆ. ಮನೆಗೆ ಹುಟ್ಟಿದ ಹೆಣ್ಮಕ್ಳಿಗೆ ನೊಯ್ಸರ ನಡ್ಗಂಬ ಉರ್ದಿತ್ತಂತ ಮನೆ ಹೊತ್ತು. ಮನೆಗೆ ಹುಟ್ಟಿ ಬರ್ತೀನಿ ಆಗಿನಕ್ಕ ಇಲ್ಲ ಹೊಂಟಿನಲ್ಲ ತಯಾರಿ. ಹ್ಞೂ ಆಯ್ತು, ಇದೇ ಸೀರೆ, ಇದೇ ಸೀರೆಕ ತೈನತಿ ಮಾಡ್ಕೊನಿ. ಈಗ ಹೊಂಟಿ ನೋಡ್ತಾ ತೈನತಿನೇ ಅದ, ನಂದು ಏನಿಲ್ಲ ಈಗ. ನಾ ಬ್ಯಾಡ ಅಂದಾರಕ್ಕ ನಾನು. ಒಯ್ದು ಕೊಟ್ಟಿನ ಒಂದು ಜೋಡಿ, ಈಗ ಬ್ಯಾಡ ಅಂತ ನಾನು ಸೀರೆ ಅದೇ ಎಣ್ಣೆ ಎದಕ್ಕೆ ತೋದ್ ಬಿಡಪ್ಪ. ಹಾಂ ಉಟ್ಕೋ. ಅದಕ್ಕೆ ಯಾಕೋ ಬಂದಿಲ್ಲ, ದಯ್ಯ ತಯಾರಾಗಿ ಬಂದಿತ್ತು. ಇಲ್ಲ ಆಯ್ತು, ದಯ್ಯರೇ ಅದ. ಅಂದು ಮನೆ ಕಟ್ಸೋಳು, ಮಾರು ಕಟ್ಸೋಳು, ಮತ್ತು ಇದ್ರಲ್ಲದೆಲ್ಲನೇ ನೋಡ್ರಿ. ನಡ್ಬರ್ಕ್ ಸ್ವಲ್ಪ ಬರ್ತಾರೆ ಹೆಂಗೆ ಯಾರೋ ಒಬ್ಬಿಬ್ಬರು ಮನೆಗೆ ಹಿಂಗೆ ಹೆಚ್ಚಕ್ಕ ಮಾತಾವ. ಅದ್ರಾಗೆಲ್ಲ ಕೇಳೋರು ಇರ್ತಾರೆ, ಊರಿಗೆ ಹೋಗೋರು ಅಮ್ಮೋರು ಇರ್ತಾರೆ, ಏನೇನೋ ಇರ್ತಾರೆ. ಅಂದು ಆವಾಗ ಆಕೆಯವ್ರು ಬಡತನ ಬಂತವ್ರಿಗೆ. ಆವಾಗ ಏನಂದಳು, ನಮ್ಮ ತಂಗಿ ಬಲಿಕರ ಹೋಗ್ಬೇಕಪ್ಪ, ನಮ್ಮ ತಂಗಿಗೆ ಎಷ್ಟು ಏನಾಯಿತು, ಮತ್ತು ಒಂದಿನ ಭೀ ನಮ್ಮ ತಂಗಿ ಇನ್ನು ಇಲ್ಲಿಗೆ ಬಂದಿಲ್ಲ ಅಂತ ಅಣ್ತಂದ್ರೆ ಮಾತಾಡ್ತಾರೆ. ಅವಾಗ ಅತಿಗಿದೇರೇನಂತಾರೆ ಗೊತ್ತು, ನಿಮ್ಮ ತಂಗಿ ಏನು ಕೆಟ್ಟ ಕೆಲಸ ಮಾಡಿ ಗಳಿಸ್ಲತ್ತಾಳಂತ ಅಂದರು. ಕೆಟ್ಟದ್ದು ಹೆಂಗೆ? ಬಡಿಗೇರುಗಳು ಬಾಗಿಲು ಮಾಡಿಸ್ಯಾಳ, ಉಪಾರಗಳು ಕಲ್ಲು ಹಾಕ್ಸ್ಯಾಳ. ಹೇಳತ್ರ ಅವ್ರು, ಅತಿಗಿದೇರು ಹೇಳತ್ರ. ಹಿಂಗೆ ಕಂಬಾರಗಳದು ಇಂತಿಂಥವು ಕೆಲಸ ಮಾಡ್ಯಾಳ. ಆಕೆ ಹಿಂಗೆ ಮನೆಗೊಬ್ಬರಕ್ಕಿಗೆ ಇದು ಅಂತ ಮನೆ ಕಟ್ಸ್ಯಾಳಂತ. ದನ್ನ ನಿಮ್ಮ ತಂಗಿ ಸಾವುಕಾರ್ತಿ ಆಗ್ಯಾಳಂತ. ಹಿಂಗೆ ಮತ್ತು ನಮ್ಮ ತಂಗಿ ಹಂಗಾಗಿಳಪ್ಪ ಅಂದ್ರೆ ನಮ್ಮ ತಂಗಿಗೆ ತಲೆ ಬೋಳಿಸಿ ಜೀವ ಹೊಡೆದು ಬರ್ತೀವಿ. ಮತ್ತು ನೀವು ಸುಳ್ಳಿಗೇನು ಹೇಳಿರಂದ್ರೆ ನಿಮಗೆ ನಾವು ಮಾಡ್ತೀವಿ ಅಂದ್ರೆ ನಾವ್ಯಾಕೆ ಸುಳ್ಳು ಹೇಳಕ್ಕೆ ಹೋಗೋರಿ ಅಂದ್ರೆ ಅವರು. ಯಾಕಾಗಲ್ಲ ಯಾಕಂತೇಳಿ ಅಣ್ಣ ತಮ್ಮದೇರು 7 ಮಂದಿ 7 ಕುದುರೆ ತೊಗೊಂಡ್ರು. 10 ಮಣಗಿಟ್ಟು ಹೋಗಾರ ತಂಗಿ ಮನೆಗೆ ಅಂತ ನಡೆದಿರು. ತಂಗಿ ಅದಕ್ಕೆ ಏನು ಮಾಡಿದ್ರು, ಹಿಂಗೆ ಕುಂತ ಮಕ್ಕಳು ಬಂದು ಕುಂತು ಬಲ್ಯಾಕ, ಅಮ್ಮ ನಮಗೆ ಬ್ಯಾಸರ ಬಂದದ ಕೆಲಸ ಮಾಡಿ ನಮಗೊಂದು ಕತೆ ಹೇಳು. ಆವಾಗ ಅಣ್ಣ ತಮ್ಮದೇರು ಬಂದು ಆಕಿನ ಜೀವ ಹೊಡಿಬೇಕಂಥೇಳಿ ಅಣ್ಣ ತಮ್ಮದೇರು ಬೆನ್ನಿಗೆ ಬಂದು, ಬೆನ್ನುಗಾಡಿ ಅಂತಾರೆ ನಮ್ಮ ಕಡೆ. ಹಿಂಗೆ ಬಾಗಿಲು ಬಂದು ಬಾಗಿಲಿ ತಟ್ಟಿ ಕುಂತೀವ್ರು. ತಟ್ಟಿ ಮುಚ್ಕೊಂಡು ಆಕಿ ಕುಂತೇಳು. ಮಕ್ಕಳಿಗೆ ಕೂಡಿಸಿ ಇದು ಮಾಡ್ಲಕತ್ತೇಳು, ಸಮಯ ಹಚ್ಕೊಂಡು ಆರ್ತಿಗೆ ಹಚ್ಕೊಂಡು ಮಾತು ಹೇಳಕತ್ತೇಳು ಕುಂತು. ಅವು ಸಮಯ ಮಾತಾಡ್ಲತ್ತು ಅಂತ ದೀಪಗಳು ಒಂದಕ್ಕೊಂದು. ಎಂಥ ಕಾಲ ಬಂತವ, ಮಾಡಿ ಉಂಡ್ರು ಭೀ ಮಾನ್ರ ಕಾಟ, ಬೇಡ ಉಂಡ್ರೆ ನಾಯಿ ಕಾಟ ಅಂತಾರೆ ನಮ್ಮ ಹಳ್ಳಿದಾಗ. ಖರೆ ಅದ ಮಾತು. ಮತ್ತು ಒಳ್ಳೆಯವ್ರಿಗೆ ಕಾಲ ಇಲ್ಲೀಗ. ಹೆಣ್ಮಗಳಿಗೆ ಸಂಗಮ್ಮಗೆ ಜೀವ ಹೊಡ್ಲಿಕ್ಕೆ ಬಂದಾರ ಅಣ್ಣ ತಮ್ಮದೇರು ಅಂತ ಒಂದು ಅಂತಿತ್ತಂತ. ಮತ್ತೊಂದು ಅಂತಿತ್ತಂತ, ಇವತ್ತು ನಾಳೆ 12 ಮಂದಿಗೆ ಕಾಲ ಅದ ತಗೋ, 9 ಮಂದಿಗೆ ಕಾಲ ಇಲ್ಲ ಅಂತ ಮತ್ತೊಂದು ಅಂತಿತ್ತಂತ. ಮತ್ತು ಅನ್ನೇ ಕುಂತೀರು ಬಂದು, ಮಕ್ಕಳು ನಮಗೊಂದು ಕತೆ ಹೇಳವ ಅಂದ್ರಂತ. ಏನು ಕತೆ ಹೇಳಿ ಮಗ, ನಂದೇ ಕತೆ ಅದ, ನಂದೇ ಮನಾರ ಕತೆ ಆಗಿದ್ದದ, ನಿಮಗೆ ಗೊತ್ತದ ಏನು ಕತೆ ಹೇಳಿ. ನಾವು ಸಣ್ಣವರಿದ್ದೇವೆ, ನಮ್ಗೆ ಪಕ್ಕಾ ಗೊತ್ತಿಲ್ಲ. ನೋಡಪ್ಪ, ನಮ್ಮ ಬಡತನ ಬಂದಿತ್ತು. ತವ್ರ ಮನೆಗೆ ಹೋದ್ರೆ ಒಂದು ತೆಂಬಿ ಖಾಲಿ ನೀರು ಕೊಟ್ಟಿಲ್ಲ ಮಗ ನನಗೆ.
ಮತ್ತು ನನ್ನ ಊಟಕ್ಕೆ ಅವ್ರು ಉಂಡಿದ ಊಟ ನಾನು ನೀಡಿಲ್ಲ. ನನಗೆ ನುಚ್ಚು ಹಿಡಿದ್ರ ಮಗ, ಉಸಕ್ ಕಟ್ಟರು, ಅಕ್ಷರ ಮನೆ ಹೋಗಿ ಹಳೆ ಸೀರೆ ತಂದ್ರ ಮಗ. ಇಂತಿಂಥವು ಮಾಡಿದ್ರು. ಹಿಂಗೆ ಮೀನುಗಾರ ಹಿಂಗೆ ಮಾಡಿದಾಗ ಮತ್ತು ನಾನು ಹಿಂಗೆ ಮೀನುಗಾರನೇ ಅಣ್ಣ ಅದ ತಂದು ಸೌತೆಕಾಯಿ ಕೊಟ್ಟಿದ್ದನು, ತಿಂದು ತಿನ್ಬೇಕಂಬತ್ತ ನಾ ಕುದಿಸ್ಲಾಕಿಟ್ರೆ ನನ್ನ ಹಣೆ ಬರ್ಕೋ ಅವನ ಕೈ ಗುಣನೋ ನನಗೆ ಹಿಂಗಾಗ್ಯದ. ನಾನು ಒಂದು ಮಟಗಿ ತುಂಬ ಗಡಿಗೆ ತುಂಬ ಬಂಗಾರ ಆಯಿತು, ಅದ್ರ ಮ್ಯಾಲೆ ಹಿಂಗೆ ಮಾಡ್ಕೊಂಡು ಹೊಂಟೀನಿ ಮಗನ. ನಾನು ನಿಮ್ಮ ಅಪ್ಪಗೆ ಓದಿ ಬರ್ದವ ನಾವು ಹುಷಾರನ, ನಾನು ಇದು ಅಂದ ಕೈಲಾಗಲ್ಲ ಅಂತೇಳಿ ಕೇಳಿ ಜರ ಅಮ್ಮದು. ಅವಾಗ ಅಂದಳು, ಅವಾಗ ಆಕೆ ಏನಂದ್ರು ಗೊತ್ತು, ಅವೇನಂದು ಇವ ಹಿಂಗೆ ನಮಗೆ ಗೊತ್ತಿಲ್ಲ ಅಂದು ಮಕ್ಕಳು. ಅಮ್ಮದು ಇಲ್ಲ ಮಗ ನಿಮಗೆಲ್ಲ ಹೇಳ್ತೀನಿ ಅಂತ. ಅಮ್ಮತನ ತಟ್ಟಿತೀರಿ ತಂಗಿ ಅಂದರು. ಬಂದು ತಂಗಿ ತಟ್ಟಿತೀರಿ ಅಂದರು. ಬಂದು ಹೊಳೆಗೆ ಬಿದ್ದರು, ಒಳ್ಳಕತ್ತರು ಅಂತಂತೇರು. ನಮ್ಗೆ ಈಟು ಕತ್ತಿ ಖೂನ ಇಲ್ಲವ, ನೀ ಬಂದಿದ್ದಿ ಉಂಡಿದಿ ತಿಂದಿದ್ದು ಅಂತ ತಿಳ್ಕೊಂಡಿವಿ, ಹಿಂಗೆ ಮಾಡ್ಯಾರ ಅಂದು ತಿರುಗಿ ಉಂಡ್ರು ತಿಂದರು. ಮತ್ತು ಮುಂಜಾನೆ ಮನೆಗೆ ಬಂದರು. ಮನೆಗೆ ಬಂದು ಹೆಂಡ್ರಿಗೆ ಕೇಳಿದ್ರು, ಮತ್ತೇನೇ ನಮ್ಮ ತಂಗಿ ಜೀವ ಹೊಡೆದು ಬಂದೀವಿ, ಮತ್ತೇನು ಮಾಡ್ತೀರಿ ಇವತ್ತು ಊಟಕ್ಕೆ? ಹೊಬ್ಬೇಕೇನಂದ್ರು, ನೋಡಿ ಅವ್ವ ನಾವು ಸುಳ್ಳು ಹೇಳಿದ್ರು ತಂಗಿ ಜೀವ ಹೊಡೆದೇ ಬಂದು ನಾವು ಹಿಂಗೆ ಹೇಳ್ದವ ನಮ್ಮ ಜೀವನ ಹೊಡಿತಾರೆ ನೋಡು ಅಂತ ಒಂದಕ್ಕೊಂದು ಮಾತಾಡ್ಲತ್ತು. ಈ ಓಸು ಮಂದಿ ಮಾತಾಡ್ಲತ್ತಿ. ಸಣ್ಣ ಮೈದನ ಕೇಳ್ದನು, ಹಿಂಗೆ ಮಾಡ್ತೀರಿ ನೀವು ಅನ್ಯಾಯ, ಹೆಣ್ಣಿಗೆ ಹೆಣ್ಣು ಶತ್ರುನ. ಆ ಹಸದು ಬಂದವ್ರಿಗೆ ಹೆಣ್ಣು ಮನೆಗೆ ಹುಟ್ಟಿದ ಹೆಣ್ಮಗಳು ಆಕೆಗೆ ಒಂದು ರೊಟ್ಟಿ ಕೊಟ್ಟಿಲ್ಲ, ಆಕೆಗೆ ಒಂದು ಚೆವಿ ನೀರು ಕೊಟ್ಟಿಲ್ಲ ಅಂದ್ರೆ ನೀವು ನಿಮ್ಮ ತವ್ರ ಮನೆಗೆ ಹೋದ್ರೆ ನಿಮ್ಗೆ ಯಾರು ಮಾಡಬೇಕು? ನಿಮಗೂ ಅಣ್ಣ ತಮ್ಮಾರ, ನಿಮಗೆ ಅಕ್ಕ ತಂಗಿಯರ, ನಿಮ್ಗೆ ತಾಯಿ ಹೇಳ, ಹಿಂಗೆ ಮಾಡೀರಿ ಅಂತೇಳಿ ಕೇಳ್ದು 7 ಮಂದಿ ಹೆಂಡ್ರಿಗೆ ಕೊಡ್ಲತ್ರ. ಅದು ತಂಗಿಗೆ ಜರ ಅಳಿಕೆ ಇತ್ತಕ್ಕಿಗೆ ಏನು ಮಾಡಿದೆ ಸಿಟ್ಟಿನವ್ರು ಅಂಥೇಳಿ ಆಕೆ ಹಿಂದೆ ಬಂದಳು. ಹಿಂದೆ ಬಂದಂದಳು, ಅವ್ರು ಮಾಡ್ಲಿಕ್ಕೆ ಇಟ್ಟಿರೋದ್ರಣ್ಣ ನನ್ನ ದೈವ ಮಾಡಿಸ್ತದ, ಅವ್ರು ಮಾಡ್ಬೇಕು ಭೀ ಅಂದರು. ನನ್ನ ಹಣೆ ಬರೀ ಮಾಡಿಸ್ಕೊಂಬೋದಿದ್ದಿಲ್ಲ ಅಂದ್ರೆ ಅತಿಗಿದರಿಗೆ ಬಿಟ್ಟಾಕ್ಲಿಲ್ಲಕ್ಕಿ. ಮತ್ತು ಅವ್ರಿಗೆ ಕೈ ಅನ್ಬೇಡ್ರಿ, ಕೈ ಅಂದ್ರೆ ನನ್ನ ಮೇಲೆ ಇದು ನೋಡ್ರಿ ಅಂದ್ರು ಆಕಿ. ಅದಕ್ಕೆ ಅಂಥ ಹೆಣ್ಣಾರಿ ಮನೆ ತನಕ, ಅಂಥ ಹೆಣ್ಣಾದ್ರೆ ಅಂದ್ರೆ ಒಂದು ಮನೆ ಉಳಿತದ, ಮನೆ ಮರ್ಯಾದೆ ಉಳಿತದ. ಅತಿಗಿದೇರಾಗಲಿ ನಾದಂದೇರಾಗಲಿ ಒಕ್ಕಟ್ಟಾಗಿ ಅತಿಗೆ ಮಾತು ನಾದನೇ ಆಡಬಾರ್ದು, ನಾದನೇ ಮಾತು ಅತಿಗೆ ಆಡಬಾರ್ದು, ಅದು ಸರಿಯಲ್ಲ. ಹಂಗೆ ಹಿಂದಿನ ಕಾಲದಾಗ ಇವು ಆಗ್ಯವ, ಈಗಲ್ಲ. ಅದು ಹಾಡ್ಯದ ತಂಗಿ ಸಂಗಮ ಮಗ ಬಡತನ ಬಂದಿತ್ತು ಅಂಥೇಳಿ ಹಾಡವ ನಿಮ್ಮ ಕಥೆ ರೂಪದಾಗ ಹೇಳತ್ತೀನಿ. ಹಾಡೇ ಹಾಡ್ತೀವಿ ನಾವು. ಅದಕ್ಕೆ ತಾಯಿ ಇಲ್ಲದ ತವ್ರ ಮನೆಗೆ ಹೋದ್ರೆ ನೀರಿಲ್ಲದ ಬಾಯಿಗೆ ಹೋದಂಗೆ ಈ ಜೀವನ. ಅದಕ್ಕೆ ನೀರಿಲ್ಲದ ಬಾಯಿಗೆ ಹೋದಂಗೆ ಮಾಡಬೇಡ್ರಿ, ಅಲ್ಲಿ ನೀರಿದ್ದು ಝರಿ ಅದ ಅಂದಂಗೆ ಆಗಬೇಕು. ಇವರಿಗೆ ನೀವು ಅತಿಗಿದೇರಾಗಿರಿ, ಅವ್ರಿಗೆ ಮತ್ತೊಬ್ಬರು ಅತಿಗಿದೇರಾಗ್ಯಾರ, ಮತ್ತೊಬ್ಬರು ಅತಿಗಿದೇರಾಗ್ಯಾರ. ಒಬ್ರಿಗೊಬ್ಬರು ಇದ್ದಿದ್ದಾವೆ, ಬುಡ ಹಿಡಿದು ಇದ್ದೀವು. ಅದಕ್ಕೆ ನಮ್ಮ ಹೆಣ್ಮಕ್ಳಿಗಲ್ಲಿ ನಿಮಗೆ ಕೈ ಜೋಡಿಸಿ ಹೇಳ್ತೀನಿ ಮಗ, ಈಗಿನ ಹೆಣ್ಮಕ್ಳು ಹಿಂದಿನ ಹೆಣ್ಮಕ್ಳು ಹಿಂಗಿದ್ದರು, ಈಗಿನವ್ರು ಹಾಗಿಲ್ಲ. ಈಗಿನವ್ರು ಒಳ್ಳೆಯವ್ರ, ಈಗಿನವ್ರು ಒಬ್ರಿಗೊಬ್ರು ಹಚ್ಕೊಂಡು ಹೋಗ್ತಾರೆ. ಅದಕ್ಕೆ ಹಂಗೆ ಒಬ್ಬೊಬ್ಬರು ಯಾರೋ ಇರ್ತಾರೆ ಬಿಡ್ರಿ, ಅದಕ್ಕಂಬಲ್ಲ. ಅದಕ್ಕೆ ಹೆಣ್ಣಿಗೆ ಹೆಣ್ಣು ಶತ್ರು ಆಗಬೇಡ್ರಿ. ಹೆಣ್ಣಿಗೆ ಹೆಣ್ಣು ಶತ್ರು ಅದು ಹಿಂದೆ ಹೇಳ್ಯಾರ, ಹೆಣ್ಣಿಗೆ ಹೆಣ್ಣು ಶತ್ರು ಅಂದಾರ. ಈಗ ನೀವು ಶತ್ರು ಆಗ್ಲಕ್ಕೆ ಹೋಗ್ಬೇಡ್ರಿ, ನೀವು ಆಗಲ್ಲ ಭೀ ಅಂಥೇಳಿ ನನ್ನ 4 ಮಾತು ಮುಗಿಸ್ತೀನಿ. ನಿಮ್ಮ ಮನಸ್ಸಿಗೆ ಬಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ನಾನು ಅಂಥ ಸಂದರ್ಭದಾಗೆ ಬಂದಾಕಿದ್ದೀನಿ ನಾನು. ಅದಕ್ಕೆ ನನಗೆ ಇಂಥವೆಲ್ಲ ಅಂದ್ರೆ ಭಾಳ ನೋವು ಆಗ್ತದೆ. ನೀವು ಕೇಳಿದ್ರಿ ಕತ್ತಿನ ಹೇಳ್ದೆ, ಅದಕ್ಕೆ ನೀವು ಕೇಳಿರಿ ನಾ ಹೇಳೀನಿ. ಇಲ್ಲದ್ರೆ ನನಗೆ ಬರಲ್ಲ, ಇಂಥವು ಕೇಳ್ತೀನಿ ಅಂದ್ರೆ ಹೇಳ್ತೀನಿ. ಆಯು ಚರಿತ್ರೆವ ಎತ್ತಿಡ್ತೀನಿ. ನಮಸ್ಕಾರ.